ಲವ್ ಏನಾದರೂ ಮಾಡ್ತಾ ಇದ್ದೀರಾ? ಹಾಂ. ಕಮಿಟೆಡ್, ಇನ್ ಲವ್ ಆರ್ ಸಿಂಗಲ್? ಇದೆಲ್ಲ ಹೇಳೋದೆಲ್ಲ ಈಸಿ, ಬಟ್ ಮಾಡೋದು ಸ್ವಲ್ಪ ಕಷ್ಟ. ಮೇ ಬಿ ದ ಸೀಕ್ರೆಟ್. ಆಮೇಲೆ ಆಮ್ಲೆಟ್, ಆಮೇಲೆ ಚಿಕನ್ ನನಗೆ ಆ್ಯಕ್ಚುಲಿ ಮಾಡೋಕೆ ಇಷ್ಟ. ಚಿಕನ್ ಕಬಾಬ್ ಎಲ್ಲ ನಾವು ಒಳ್ಳೆ ಸೂಪರ್ ಮಾಡ್ತಾ ಆ್ಯಕ್ಚುಲಿ. ಯುವರ್ ಲಾಸ್ಟ್ ಕ್ವೆಶನ್ ಇಸ್ ಬಾಯ್ಸ್ ನೋ ಮೋರ್ ಇನ್ ಗರ್ಲ್ಸ್ ಫೀಲಿಂಗ್ಸ್. ಅಂದರೆ ಅವಳಿಗೆ ಫೀಲಿಂಗ್ಸ್ ಇಲ್ಲದೆ ಬ್ಲಾಕ್ ಮಾಡಿಲ್ಲ ಅಂತ. ಆ ಸೀಕ್ರೆಟ್ ನಾನು ನೆಕ್ಸ್ಟ್ ಮಂತ್ ರಿವೀಲ್ ಮಾಡ್ತೆ. ಇಷ್ಟು ಮಾತ್ರ ಹಿಂಟ್ ಕೊಡ್ಲಕ್ಕ. ಹಾಯ್ ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ಮೊನ್ನೆ ಇನ್ನೊಂದು ಸಲ ಕ್ವೆಶನ್ಸ್ ಕೇಳಿ ಆನ್ಸರ್ ಹೇಳ್ತೆ ಅಂತ ಹಾಕಿದೆ. ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಅಂತ ಹಾಕಿದೆ. ಕೆಲವೆಲ್ಲ ಕ್ವೆಶನ್ಸ್ ಕೇಳಿದ್ರೆ ಇಂಟ್ರೆಸ್ಟಿಂಗ್ ಇತ್ತೋ ಅಲ್ದೋ ನಂಗೆ ಗೊತ್ತಿಲ್ಲ. ಅದನ್ನೀಗ ಚೆಕ್ ಮಾಡ್ತೆ. ತುಂಬ ಸೆಕೆ ಆಗ್ತದೆ. ಸೊ ಲೆಟ್ಸ್ ಗೆಟ್ ಇನ್ ಟು ಇಟ್. ಯೋರ್ ಸ್ಕಿನ್ ಕೇರ್. ಹೌ ಇಸ್ ಯೋರ್ ಸ್ಕಿನ್ ಸೋ ನ್ಯಾಚುರಲಿ ಗ್ಲೋಯಿಂಗ್ ಮ್ಯಾಮ್? ಸ್ಕಿನ್ ಕೇರ್ ಬಗ್ಗೆ ಹೇಳೋದಿದ್ರೆ ನಾರ್ಮಲಿ ಸ್ಕಿನ್ ಕೇರ್ ರೂಟೀನ್ ಆ ಥರದ್ದೆಲ್ಲ ಜಾಸ್ತಿ ಅಂತ ಎಲ್ಲ. ಫೇಸ್ ವಾಶ್ ಮಾಡಿದೆ, ಮಾಯ್ಶ್ಚರೈಸರ್ ಹಾಕಂತೆ, ಸನ್ಸ್ಕ್ರೀನ್ ನೀಡಿದರೆ ಮಾತ್ರ, ಅಂದರೆ ಬಿಸಿಲಿಗೆಲ್ಲ ಅದು ಊರಲ್ಲಂತೂ ಡೆಫಿನೆಟ್ಲಿ ಹಾಕಂತೆ, ಊರಿಗೆ ಎಲ್ಲರೂ ಹೊರಗೆ ಹೋಗಿದ್ರೆ. ಅದು ಬಿಟ್ಟರೆ ಬೆಂಗಳೂರಲ್ಲಿ ಜಾಸ್ತಿ ಹಾಕಂತಿಲ್ಲ, ಆಫೀಸಲ್ಲಿ AC ಯಲ್ಲೇ ಕೂತಿರ್ತೆ, ಸೊ ಜಾಸ್ತಿ ಸನ್ಸ್ಕ್ರೀನ್ ಯೂಸ್ ಮಾಡೋದಿಲ್ಲ. ಮಾಯ್ಶ್ಚರೈಸರ್ ಆ್ಯಂಡ್ ಎಂತ ಬೇರೆ ಥರ ಕ್ರೀಮ್ ಬೇಕಿದ್ರೆ ಕ್ರೀಮ್. ಅದು ಬಿಟ್ಟರೆ ನಾನು ಫೇಸ್ ವಾಶ್ಗೆ ನೀಮ್ ಫೇಸ್ ವಾಶ್, ಅದೊಂದೇ ಆರ್ಗ್ಯಾನಿಕ್, ಅದೆಲ್ಲ ಬಿಟ್ಟರೆ ಎಲ್ಲ ಕೆಮಿಕಲ್ ಬೇಸ್ಡೆ. ಸೊ ಜಾಸ್ತಿ ಆರ್ಗ್ಯಾನಿಕ್ ಯೂಸ್ ಮಾಡುವ ಅಂತ ಅಂದ್ಕೊಂಡಿದ್ದೆ, ಬಟ್ ನಂಗೆ ಅದರಲ್ಲಿ ಯಾವುದೋ ಆಪ್ಷನ್ಸ್ ಜಾಸ್ತಿ ಸಿಕ್ಕಲಿಲ್ಲ, ಸೊ ಅದೊಂದೇ ಆರ್ಗ್ಯಾನಿಕ್. ಅದನ್ನು ಬಿಟ್ಟರೆ ಆರ್ಡಿನರಿ ಅಂತ, ಇದಲ್ಲ ಅಂತ ಪೇಡ್ ಪ್ರಮೋಷನ್ ಅಲ್ಲ, ಆರ್ಡಿನರಿ ಅಂತ ಒಂದು ನಯಾಸಿನಮೈಡ್ 10% ಪ್ಲಸ್ ಜಿಂಕ್ 1%, 10% ಹಾಕಂಕಾಗ ಅಂತ ಹೇಳ್ತಾರೆ, 5% ಹಾಕಂತ ಹೇಳ್ತಾರೆ. ನಂಗೆ ಅದು ಕರೆಕ್ಟ್ ಗೊತ್ತಿಲ್ಲ. ನಾನು ಸುಮ್ಮನೆ ತರಿಸಿ ಹಾಕೊಂಡೆ, ಬಟ್ ನನ್ನ ಸ್ಕಿನ್ನಿಗೆ ಅದು ಓಕೆ ಆಯಿತು. ಸೊ ಅದೊಂದು ರಾತ್ರಿ ಇನ್ ಕೇಸ್ ನಂಗೆ ಈ ಥರ ಕೆಲವು ಸಲ ಕಲೆ ಎಲ್ಲ ಈ ಥರ ಜಾಸ್ತಿ ಆದಾಗ ಇಲ್ಲೊಂದು ಆಯಿತು. ಸೊ ಆ ಥರ ಆದಾಗ ಹಚ್ಕಂತೆ. ಆರ್ ಎಲ್ಸ್ ಅದೆಂತ ಇಲ್ಲ ಅಂತಂದರೆ ರಾತ್ರಿ ಹಾಗೆ ಮನ್ಕಂತೆ. ಸೊ ಜಾಸ್ತಿ ಸ್ಕಿನ್ ಕೇರ್ ಆ ಥರದ್ದೆಲ್ಲ ಮಾಡೋಕ್ಕೋದಿಲ್ಲ. ಮೇಕಪ್ ಎಲ್ಲ ಹಾಕೊಂಡ್ರೆ ಎಲ್ಲ ಕರೆಕ್ಟ್ ಆಗ್ತೈತೆ. ಅದೆಲ್ಲ ಪ್ರಾಪರ್ ಯಾವುದೆಲ್ಲ ಮಾಮೂಲಿ ಬೇಸಿಕ್ ಯಾವುದೆಲ್ಲ ಮಾಡ್ಕೊ ಅದನ್ನೆಲ್ಲ ಮಾಡಿದೆ ಅಷ್ಟೇ, ಮತ್ತೆಂತ ಇಲ್ಲ. ನೀವು ಡಯಟ್ ಆ್ಯಂಡ್ ಯೋಗ ಮಾಡ್ತೀರಾ? ಡಯಟ್ ಅಂತಂದರೆ ಈ ನಂದು ಕೆಲವೆಲ್ಲ ವೀಡಿಯೋಸ್ಕೊಂಡು ನೀವು ನೀ ತಿಂಬುದು ಜಾಸ್ತಿ ಡಯಟೇ ಮಾಡೋದಿಲ್ಲ ಅಂತ ಅನ್ಕೋಬೋದು. ಬಟ್ ನಾನು ಡಯಟ್ ಮಾಡೋದಂದರೆ ಡಯಟ್ ಅಂತ ಅಂದರೆ ಇದು ಮಾತ್ರ ಆ ಥರ ಜಾಸ್ತಿ ಮಾಡೋದಿಲ್ಲ. ಸ್ವಲ್ಪ ಶುಗರ್, ಆಯಿಲಿ ಮತ್ತು ಎಂಥ ಮೈದಾ, ಜಂಕ್ ಫುಡ್ ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತೆ. ಜಾಸ್ತಿ ಓವರ್ ಅಂತ ಮಾಡೋಕ್ಕಾಗಲ್ಲ, ಬಿಕಾಸ್ ನಾನು ನ್ಯಾಚುರಲಿ ಸ್ವಲ್ಪ ಸಣ್ಣನೇ ಇದ್ದೆ. ಮುಂಚೆ ಸ್ವಲ್ಪ ದಪ್ಪ ಇದ್ದೆ ಅಂತ ಊಟ ತಿಂಡಿ ಎಲ್ಲ ಬಿಟ್ಕೊಂಡು ಡಯಟ್ ಮಾಡ್ತಿದ್ದೆ. ಅಂದರೆ ಡಯಟ್ ಅಂದರೆ ಆ ಥರ ಡಯಟ್ ಅಲ್ಲ, ಊಟ ತಿಂಡಿ ಸ್ಕಿಪ್ ಮಾಡಿ ಒಂಥರ ಪಟ್ಟಿಡ್ದವ್ರ ಥರ ಸಣ್ಣ ಐಕಂತ. ಬಟ್ ಒಂದ್ಸಲ ನಾನು ಸಣ್ಣ ಆದಮೇಲೆ ಆ ಥರ ಮಾಡಬೇಡಿ, ಊಟ ತಿಂಡಿ ಎಲ್ಲ ಬಿಟ್ಕೊಂಡು. ಇಟ್ ಇಸ್ ನಾಟ್ ಗುಡ್. ಆಗ ತಲೆ ನೋವೆಲ್ಲ ಬರ್ತಿದ್ದಿತ್ತು. ಇಟ್ಸ್ ನಾಟ್ ಗುಡ್. ನೀವು ಎಂಥದೇ ಬೇಕಿದ್ರು ಎಕ್ಸ್ಪರ್ಟ್ಸ್ ಹತ್ರ ಕೇಳಿ. ನಾನು ಸುಮ್ಮನೆ ನನ್ನ ಒಪಿನಿಯನ್ ಹೇಳೋದಷ್ಟು, ನಾನು ಯಾರು ತಗೊಂಬಿಡಿ. ನಾನೀಗ ಎಂತ ಮಾಡ್ತಿದ್ದೆ ನಾನು ಹೇಳಿದ್ನಲ್ಲ, ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದೆ. ಅದನ್ನು ಬಿಟ್ಟರೆ ಯೋಗ ಮುಂಚೆ ಮನೇಲಿದ್ದಾಗ ಸೂರ್ಯ ನಮಸ್ಕಾರ, ಯೋಗ ಮ್ಯಾಟೆಲ್ಲ ಇದ್ದಿತ್ತು, ಸೂರ್ಯ ನಮಸ್ಕಾರ ಮತ್ತು ಶೀರ್ಷಾಸನ, ಮೆಡಿಟೇಷನ್ ಎಲ್ಲ ಪ್ರಾಪರಾಗಿ ಮಾಡ್ತಿದ್ದೆ. PGಗೆ ಹೋದ್ಮೇಲೆ ಅಲ್ಲಿ ಮ್ಯಾಟ್ ತಗೊಂಬಂದು ಆ್ಯಕ್ಚುಲಿ ರೀಸ್ಟಾರ್ಟ್ ಮಾಡ್ಕೊ, ಬಟ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಎಲ್ಲ ಮಾಡ್ತೆ, ರೆಗ್ಯುಲರ್ಲಿ ಮಾಡ್ತೆ. ನಿಮ್ಮ ಭಾಷೆ ತುಂಬ ಇಷ್ಟ ಆಯ್ತು, ಕಲಿಬೇಕು ಎಂಬ ಆಸೆ ಆಯಿತು, ನೀವು ತುಂಬ ಚಂದ ಉಂಟು. ಇದು ಯಾವ ಕನ್ನಡ ಅಂತ ಗೊತ್ತಿಲ್ಲ, ಬಟ್ ಥ್ಯಾಂಕ್ಸ್. ಕಲೀರಿ. ನನ್ನ ವೀಡಿಯೋಸ್ ಎಲ್ಲ ಕೆಲವ್ದು ಕಾಣಿ, ಅದರಲ್ಲಿ ಕಂಡು ಕೆಲವು ವರ್ಡ್ಸ್ ಎಲ್ಲ ಕಲೀರಿ. ಗುಡ್. ನನಗೆ ಮೊಬೈಲ್ ಏನೋ ಲಕ್ಷ ತರಲಿಲ್ಲ, ಅದಕ್ಕೆ ಲ್ಯಾಪ್ಟಾಪಲ್ಲಿ ಹಾಕೊಂಡು ಕಾಣ್ತಿದ್ದೆ, ಸೊ ಕಷ್ಟ ಆದೈತು. ಯುವರ್ ವೀಡಿಯೋಸ್ ಮೇಕ್ಸ್ ಮೀ ಹ್ಯಾಪಿ, ದಟ್ಸ್ ಸೋ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್. ಲವ್ ಏನಾದರೂ ಮಾಡ್ತಾ ಇದ್ದೀರಾ? ಹಾಂ. ಲವ್ ಮನೆಯವ್ರಿಗೆ ಲವ್ ಮಾಡ್ತೆ, ನೇಚರ್ ಲವ್ ಮಾಡ್ತೆ, ಊಟ ತಿಂಡಿ ಲವ್ ಮಾಡ್ತೆ, ನನ್ನ ಕೆಲಸ ಲವ್ ಮಾಡ್ತೆ, ದುಡ್ಡು ಲವ್ ಮಾಡ್ತೆ, ನನ್ನ ಸೆಲ್ಫ್ ಮೋಸ್ಟ್ ಇಂಪಾರ್ಟೆಂಟ್, ನನ್ನ ಸೆಲ್ಫ್ ಲವ್ ಮಾಡ್ತೆ. ಆಯಿತಾ? ಖುಷಿಯಾ? ವಾಟ್ಸ್ ದ ಸೀಕ್ರೆಟ್ ಆಫ್ ಯುವರ್ ಬ್ಯೂಟಿ? ಎಲ್ಲ ಇದೇ ಕ್ವೆಶನ್ ಅಂತ ಕೇಳ್ತಿದ್ರಿ. ಮೇ ಬಿ ಮೊಬೈಲಲ್ಲಿ ಜಾಸ್ತಿ ಚಂದ ಕಾಣ್ತಿದ್ನೇನೋ ಅದಕ್ಕೆ. ವಾಟ್ಸ್ ದ ಸೀಕ್ರೆಟ್ ಆಫ್ ಯುವರ್ ಬ್ಯೂಟಿ? ಬ್ಯೂಟಿ ಅಂತ ಹೇಳೋದಪ್ಪ, ಖುಷಿಯಾಗಿರ್ಕ, ಒಳ್ಳೇದು ಊಟ ತಿಂಡಿ ಎಲ್ಲ ಒಳ್ಳೇದು ಮಾಡ್ಕ, ಯಾವತ್ತು ಒಳ್ಳೇದು ಬಯಸ್ತಿರ್ಕ, ನೆಗೆಟಿವ್ ಥಾಟ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ಕ. ಇದೆಲ್ಲ ಹೇಳೋದೆಲ್ಲ ಈಸಿ, ಬಟ್ ಮಾಡೋದು ಸ್ವಲ್ಪ ಕಷ್ಟ. ಮೇ ಬಿ ದ ಸೀಕ್ರೆಟ್. ಕುಕ್ ಮಾಡಿ. ಕುಕ್ ಮನೇಲಿದ್ದರೆ ಅಪರೂಪಕ್ಕೆ ಮಾಡ್ತೆ. ನಾನು ಕುಕ್ ಮಾಡೋದು ಒಳ್ಳೆ ಮಾಡೋದು ಯಾವುದಂತಂದರೆ ದೋಸೆ ಅಂದರೆ ಅದನ್ನೆಲ್ಲ ಹಿಟ್ಟೆಲ್ಲ ನಾನೇ ಮಾಡೋದಿಲ್ಲ, ಅದನ್ನ
ತವಾದ ಮೇಲೆ ಹಾಕ್ತೆ. ಆಮೇಲೆ ಆಮ್ಲೆಟ್, ಆಮೇಲೆ ಚಿಕನ್ ನನಗೆ ಆ್ಯಕ್ಚುಲಿ ಮಾಡೋಕೆ ಇಷ್ಟ. ಚಿಕನ್ ಕಬಾಬ್ ನಾನು ಒಳ್ಳೆ ಸೂಪರ್ ಮಾಡಿದೆ ಆ್ಯಕ್ಚುಲಿ. ಕಾಫಿ ಟೀ ಅಂತಾರಿದ್ರೆ ಮಾಡಿದೆ. How can we get work by doing just BE degree without extra course of experience? BE ಅಂದರೆ ಎಂಜಿನಿಯರಿಂಗ್, ಬ್ಯಾಚುಲರ್ ಆಫ್ ಎಂಜಿನಿಯರಿಂಗ್ ಮಾತಾಡ್ತಿದ್ರ. ಎಂಜಿನಿಯರಿಂಗ್ ನೀವು ವಿದೌಟ್ ಡೂಯಿಂಗ್ ಎಕ್ಸ್ಟ್ರಾ ಕೋರ್ಸ್ ಯು ಕ್ಯಾನ್ ಗೆಟ್ ಇನ್ ಟು ಇಟ್, ಐ ಗೆಸ್. ತುಂಬ ಜನ ಎಲ್ಲ ಇದ್ರಲ್ಲ ವಿದೌಟ್ ಡೂಯಿಂಗ್ ಎಕ್ಸ್ಟ್ರಾ ಡಿಗ್ರಿ, ಜಸ್ಟ್ ಎಂಜಿನಿಯರಿಂಗ್ ಮಾಡ್ಕೊಂಡು ಒಳ್ಳೆ ಸ್ಯಾಲ್ರಿ, ಒಳ್ಳೆ ಜಾಬ್ ತೊಗೊಂಡಿರ್ಬೋದು. ನನಗೆ ಆ ಫೀಲ್ಡ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ನಾನು ಮಾಡೋದು ನಂದು ಕಾಮರ್ಸ್ ಬ್ಯಾಕ್ಗ್ರೌಂಡ್. ಸೊ ನಾರ್ಮಲಿ BCom ಮಾಡಿದವರು ಅವ್ರ ಕಮ್ಯುನಿಕೇಷನ್ ಒಳ್ಳೆಯದು ಅಥವಾ ಅವ್ರು ಸ್ಮಾರ್ಟ್ ಇದ್ದವರು ಡೆಫಿನೆಟ್ಲಿ ವಿದೌಟ್ ಡೂಯಿಂಗ್ ಎನಿ ಹೈಯರ್ ಎಜುಕೇಷನ್ ಅವರು ಒಳ್ಳೆ ಕಂಪ್ನಿಗೆ ಜಾಯ್ನ್ ಆಗ್ತಿದ್ರು. ಸೊ ಐ ಗೆಸ್ ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಸಾಫ್ಟ್ ಸ್ಕಿಲ್ಸ್. ವಾಟ್ ಐ ನೀಡ್ ಟು ಡೂ ಇಫ್ ಐ ವಾಂಟ್ ಟು ಮೀಟ್ ಯು? if you want to meet me, maybe meet and greet ಒಂದ್ಸಲ ಇಟ್ಟು if we can ಆ ಟೈಮಲ್ಲಿ ಮೀಟ್ ಆಗ್ಬೋದಂತ ಐ ಹೋಪ್. Committed, in love or single? Committed to myself, in love with myself, not single. Committed, in love or single? Committed to myself, in love with myself, not single. ಟೈಮ್ ಬಂದಮೇಲೆ ಎಲ್ಲರಿಗೂ ಗೊತ್ತಾಯ್ತು. ಐ ವಿಲ್ ಅನೌನ್ಸ್ ಇಟ್. ಹೌ ಓಲ್ಡ್ ಆರ್ ಯು? ರಿಪ್ಲೈ ಇನ್ ಪರ್ಸ್ನಲ್. ವೈ? ಇಲ್ಲೇ ಹೇಳ್ತೆ. ಹೌ ಓಲ್ಡ್ ಆರ್ ಯು? ನೀವೇ ಲೆಕ್ಕ ಹಾಕಿ. ಯಪ್ಪ ಟಿಶ್ಯೂ ಸೆಕೆ ಆಗ್ತಿತ್ತಪ್ಪ ದೇವಾ. ಹೌ ಓಲ್ಡ್ ಆರ್ ಯು ಅಂತಂದರೆ ಕಾಲೇಜ್ ಮುಗಿಸಿ 2-3 ವರ್ಷ ಜಾಬ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ನೀವು ಲೆಕ್ಕ ಹಾಕಿ. ಮೋಸ್ಟ್ ಕ್ರೇಜಿ ಕಮೆಂಟ್ ಯು ಹ್ಯಾವ್ ಎವರ್ ರಿಸೀವ್ಡ್? ಮೋಸ್ಟ್ ಕ್ರೇಜಿ ಕಮೆಂಟ್ ಯು ಹ್ಯಾವ್ ಎವರ್ ರಿಸೀವ್ಡ್ ಅಂದರೆ, ನಾನು ಮುಂಚೆ ಕವಿತೆ ಎಲ್ಲ ಬರೆಯೋತ್ತಿಗೆ ಜಾಸ್ತಿ ಕ್ರೇಜಿ ಕಮೆಂಟ್ಸ್ ಅಂದರೆ, ನಾನಂತಾದ್ರೂ ಕವಿತೆ ಹಾಕಿದ್ರೆ ಅದಕ್ಕೆ ರಿಪ್ಲೈ ಮಾಡಿ ಅವರದ್ದೇ ಕ್ರಿಯೇಟಿವಿಟಿ ಎಲ್ಲ ಯೂಸ್ ಮಾಡಿ ಚಂದ ಕವಿತೆ, ನನ್ನ ಕಮೆಂಟಲ್ಲಿ ಒಂದು 100 ಕವಿತೆ ಇರ್ತಿತ್ತು. ಸೊ ಐ ಥಿಂಕ್ ದಟ್ಸ್ ದ ಕ್ರೇಜಿಯೆಸ್ಟ್, ದ್ಯಾಟ್ ವರ್ಡ್ ದ ಕ್ರೇಜಿಯೆಸ್ಟ್ ಕಮೆಂಟ್ಸ್ ಐ ಹ್ಯಾವ್ ರಿಸೀವ್ಡ್ ಅನ್ಸುತ್ತೆ. ಡಯಟ್ ಪ್ಲ್ಯಾನ್ ಆಗಲೇ ಹೇಳ್ದಂಗೆ ಸ್ವಲ್ಪ ಜಂಕ್ ಫುಡ್ ಅವಾಯ್ಡ್ ಮಾಡಿ, ಶುಗರ್ ಎಲ್ಲ ಕಮ್ಮಿ ತಿನ್ನಿ, ಮೈದಾ ಆ್ಯಂಡ್ ಆಲ್ ದೀಸ್ ಆಯಿಲಿ ಫುಡ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿ. ಕ್ರೇವಿಂಗ್ ಆದರೆ 1-2 ಬೈಟ್ ತಿಂದು ಹಾಗೆ ಹೇಳಿ. ಓಕೆ. ವೈ ಆರ್ ಯು ಲುಕಿಂಗ್ ಪ್ರಿಟಿ? ಥ್ಯಾಂಕ್ ಯು. ಯುವರ್ ಏಜ್ ಐ ಟೋಲ್ಡ್ ಯು. ಕುಂದಾಪುರದ ಬೆಡಗಿ. ಕ್ವೆಶನ್ ಕೇಳಿದ್ರೆ ನೀವಂತಕ್ಕೆ ಈ ಥರ ಎಲ್ಲ ಹೇಳ್ತಿದ್ರಿ. ನೀವು ಓದೋದು ಕಾಲೇಜ್ ಹೆಸರು ಹೇಳಿ, PU ಆ್ಯಂಡ್ ಡಿಗ್ರಿ. ಓಕೆ, ಅಟ್ಲೀಸ್ಟ್ ಒಂದು ಕ್ವೆಶನ್ ಆದರೂ ಇತ್ತು. ಕಾಲೇಜ್ PU ಕಾಲೇಜ್ ನಂದು ವಿವೇಕ PU ಕಾಲೇಜ್. ಡಿಗ್ರಿ ಪೂರ್ಣಪ್ರಜ್ಞಾ. ವೇರ್ ಡು ಯು ಸ್ಪೆಂಡ್ ಮೋರ್ ಟೈಮ್? ಓಕೆ, ಒನ್ ಇಂಟ್ರೆಸ್ಟಿಂಗ್ ಕ್ವೆಶನ್ ಐ ಗಾಟ್. ವೇರ್ ಡು ಯು ಸ್ಪೆಂಡ್ ಮೋಸ್ಟ್ ಆಫ್ ಯುವರ್ ಟೈಮ್? ಈಗಲಿನ ಕಾಲದಲ್ಲೆಲ್ಲ ಮೊಬೈಲೇ ಜಾಸ್ತಿ. ಬೆಡ್ ಜಾಸ್ತಿ, ಸುಮ್ಮನೆ ಅಡ್ಡ ಬೆದ್ಕೊಂಡು ಬೆಡ್ಡಲ್ಲಿರುತ್ತೆ, ಬೆಡ್ಡಲ್ಲಿ ಟೈಮ್ ಪಾಸ್ ಮಾಡ್ತೆ. ಎಂತಾದರೂ ಥಿಂಕ್ ಮಾಡಿ ಬುಕ್ ಹಿಡ್ಕೊಂಡಂತಾರು ಟೈಮ್ ಪಾಸ್ ಮಾಡ್ತೆ. ಜಾಸ್ತಿ ಕಾನ್ಸೆಪ್ಟ್ ಅಂತ ನೆಕ್ಸ್ಟ್ ವೀಡಿಯೋಗಂತೆಲ್ಲ ಥಿಂಕ್ ಮಾಡ್ತಿರ್ತೆ. ಅದು ಬಿಟ್ಟರೆ ಮೈ ಆನ್ಸರ್ ವುಡ್ ಬಿ ಬೆಡ್ ಓನ್ಲಿ. ಐ ವಿಶ್ ಟು ಸ್ಪೆಂಡ್ ಮೋರ್ ಟೈಮ್ ಆನ್ ಮೌಂಟೇನ್ಸ್. ವೈ ಗರ್ಲ್ ಬ್ಲಾಕ್ಡ್ ಬಾಯ್, ವೆದರ್ ಇಟ್ ಮೀನ್ಸ್ ಬಾಯ್ ಇಸ್ ನೋ ಮೋರ್ ಇನ್ ಗರ್ಲ್ಸ್ ಫೀಲಿಂಗ್ಸ್. ಓಕೆ, ಇದು ನಿಮ್ಮದು ಕ್ವೆಶನ್ನ ಅಥವಾ ಬೇರೆ ಸುಮ್ಮನೆ ಜನರಲಿ ಕೇಂದ್ರ ಗೊತ್ತಿಲ್ಲ. ವೈ ಗರ್ಲ್ ಬ್ಲಾಕ್ಡ್ ಅ ಬಾಯ್, ಮೇ ಬಿ ನಿಮ್ಮದೇ ಅನ್ಸುತ್ತೆ. ಐ ಥಿಂಕ್ ಯುವರ್ ಲಾಸ್ಟ್ ಕ್ವೆಶನ್ ಇಸ್ ಬಾಯ್ಸ್ ನೋ ಮೋರ್ ಇನ್ ಗರ್ಲ್ಸ್ ಫೀಲಿಂಗ್ಸ್. ಅಂದರೆ ಅವಳಿಗೆ ಫೀಲಿಂಗ್ಸ್ ಇಲ್ಲದೆ ಬ್ಲಾಕ್ ಮಾಡಿಲ್ಲ ಅಂತ. ನಾನು ಇಫ್ ಯು ಆಸ್ಕ್ ಮೀ, ನಂಗೆ ಅನ್ಸುತ್ತೆ ಮೇ ಬಿ ಏನೋ ಹುಡುಗ ಫಸ್ಟ್ ರೀಸನ್ ಹುಡುಗ ತಪ್ಪು ಮಾಡಿರ್ಬೋದೇನೋ, ಅದಕ್ಕೆ ಬ್ಲಾಕ್ ಮಾಡಿರ್ಬೋದು ಹುಡುಗಿ. ಸೆಕೆಂಡ್ ರೀಸನ್ ಅವಳಿಗೇನೋ ಇರಿಟೇಟ್ ಆಗಿತ್ತಿರ್ಬೋದು ನಿಮ್ಮಿಂದ, ನೀವು ಇಷ್ಟ ಇಲ್ಲದೇನೋ, ಅದೇ ಫೀಲಿಂಗ್ಸ್ ಇಲ್ಲದೆ ಇರ್ಬೋದೇನೋ, ಅದಕ್ಕೆ ಬ್ಲಾಕ್ ಮಾಡಿರ್ಬೋದು. ಮೇ ಬಿ ಥರ್ಡ್ ರೀಸನ್ ಸಿಚುವೇಶನ್ನಿಂದಾಗಿ, ಮೇ ಬಿ ಅವಳಿಗೆ ಓದಕ್ಕೋ ಅಥವಾ ಮನೆಯವ್ರ ರೆಸ್ಪಾನ್ಸಿಬಿಲಿಟಿ ಆರ್ ಸಮಥಿಂಗ್ ಲೈಕ್ ದಟ್, ಆ ಥರ ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ನೀವು ಪ್ರಾಪರ್ ಸಿಚುವೇಶನ್ ಹೇಳಿದರೆ ನಾನು ಆನ್ಸರ್ ಮಾಡ್ತಿದ್ದೆ. ನೀವು ಸ್ಕೂಲ್ ಕಾಲೇಜಲ್ಲಿ ಟಾಪರ್ ಸ್ಟೂಡೆಂಟಾ? ಓಕೆ, ಸ್ಕೂಲ್ ಬಗ್ಗೆ ಹೇಳ್ಕೊಂಡ್ರೆ ಟಾಪರ್ ಇದಿದೆ. ಟಾಪರ್ ಅಂತಂದರೆ ಯಾವ ಥರ ಸಿಚುವೇಶನ್ ಅಂದರೆ, ನಾವೊಂದು ಇಬ್ಬರಿದ್ದಿತ್ತು ಸ್ಟೂಡೆಂಟ್ಸ್ ಸ್ಕೂಲಲ್ಲಿ. ನನ್ನ ಬೆಸ್ಟ್ ಫ್ರೆಂಡ್ ಅವಳು,
ಇಬ್ಬರು ಬೆಸ್ಟ್ ಫ್ರೆಂಡ್ಸಲ್ಲೇ ಕಾಂಪಿಟೇಷನ್. ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ನಾನು ಬಂದರೆ ಸೆಕೆಂಡಲ್ಲಿ ಅವಳು ಒಪ್ಪೋದು, ಥರ್ಡಲ್ಲಿ ನಾನು ಫಸ್ಟ್ ಬಂದರೆ ಫೋರ್ತಲ್ಲಿ ಅವಳು ಒಪ್ಪೋದು. ಕಾಂಪಿಟೇಷನಲ್ಲೂ ಹಾಗೆ ಈ ಥರ ಅಂದರೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೇ ಅಷ್ಟೇ ಈ ಥರ ಕಾಂಪಿಟೇಷನ್ ಜಾಸ್ತಿ ಇದೆ. ಸೊ ಸ್ಕೂಲಲ್ಲಿ ಟಾಪರ್ ಥರನೇ ಅಂತ ಹೇಳಕ್ಕ ಆಲ್ಮೋಸ್ಟ್. ಕಾಲೇಜಲ್ಲಿ ನಾನು ಓದಿನಕ್ಕಿಂತ ಜಾಸ್ತಿ ಸ್ವಲ್ಪ ಇದೆ ಅಂತ ಸ್ವಲ್ಪ ಆ್ಯಕ್ಟಿಂಗ್, ಹಾಡು ಹೇಳೋದು, ಆ್ಯಂಕರಿಂಗ್ ಆ ಥರದ ಬಗ್ಗೆ ಒಂದು ಸ್ವಲ್ಪ ಮಾಡ್ಕ ಆ ಥರ ಆ್ಯಕ್ಟಿಂಗ್ ಸ್ಕೂಲಿಗೆ ಜಾಯ್ನ್ ಆಯ್ಕ ಈ ಥರ ಸುಮಾರೆಲ್ಲ ಬೇರೆ ನಂಗೆ ತಲೆಲೆಲ್ಲ ಅಂದರೆ ಲೈಫಲ್ಲಿ ಬೇರೆ ಥರ ಓದೋದಕ್ಕಿಂತ ಅಂತ ಯಾವುದಾದ್ರೂ ಸ್ಟೂಡೆಂಟ್ಸ್ ವಾಚ್ ಮಾಡ್ತಿದ್ರೆ ಡೋಂಟ್ ಡೂ ದ್ಯಾಟ್. ನೀವು ಇನ್ ಕೇಸ್ ನೀವು ಚೆಂದ ಮಾಡಿ ಓದಿದ್ರೆ ನಿಮಗೆ ಅದರಲ್ಲೂ ಚೆಂದ ಅಂದರೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೂ ಚೆಂದ ಮಾಡಿದ್ರೆ ಓದೋದ್ರಲ್ಲೂ ಇದ್ದರೆ ಯು ಆರ್ ದ ಬೆಸ್ಟ್. ಸೊ ಓದೋದೇ ಡೆಫಿನೆಟ್ಲಿ ಬಿಡೋಕ್ಕಾಗ. ಬಟ್ ನನಗೆ ಆ ಥರ ತಲೆಯಲ್ಲಿದೆ. ಸೊ ಕಾಲೇಜೆಲ್ಲ ಟಾಪರ್ ಅಂತ ಹೇಳೋದಿಲ್ಲ, ಅರೌಂಡ್ 85-90 ರೇಂಜಲ್ಲಿ ಮಾರ್ಕ್ಸ್ ಬರ್ತಿದ್ದೆ. ಸೊ ಐ ವಾಸ್ ನಾಟ್ ದ ಟಾಪರ್ ಬಟ್ ಐ ವಾಸ್ ಅ ಗುಡ್ ಸ್ಟೂಡೆಂಟ್. ಟೆಲ್ ಅಸ್ ಒನ್ ಸೀಕ್ರೆಟ್ ಆಫ್ ಯೋರ್ಸ್ ವಿಚ್ ವಿ ಡೋಂಟ್ ನೋ. ದಟ್ ಈಸ್ ಅ ಸೀಕ್ರೆಟ್. ವೈ ವಿಲ್ ಐ ಟೆಲ್ ಯು? ಓಕೆ, ಇಫ್ ಐ ಹ್ಯಾವ್ ಟು ಟೆಲ್ ಒನ್ ಸೀಕ್ರೆಟ್ ವಿಚ್ ವಿ ಡೋಂಟ್ ನೋ ಅಂದರೆ ಫಾಲೋವರ್ಸ್ ಆರ್ ಸಬ್ಸ್ಕ್ರೈಬರ್ಸ್ ಡೋಂಟ್ ನೋ ಅಂತ ಹೇಳ್ತಾರೆ. ಆ ಸೀಕ್ರೆಟ್ ನಾನು ನೆಕ್ಸ್ಟ್ ಮಂತ್ ರಿವೀಲ್ ಮಾಡ್ತೆ. ಇಷ್ಟು ಮಾತ್ರ ಹಿಂಟ್ ಕೊಡ್ಲಕ್ಕ ಪೂರ್ತಿ ಅದು ಸೀಕ್ರೆಟ್ ಅಲ್ಲ, ಬಟ್ ಇಟ್ ವಾಸ್ ಅಂದರೆ ಪ್ರೈವೇಟ್ ಆಯಿತು ಸದ್ಯಕ್ಕೆ. ಬಟ್ ಐ ವಿಲ್ ಗಿವ್ ಯು ದ ನ್ಯೂಸ್. ಹೂ ಇಸ್ ಯುವರ್ ಫೇವ್ರೆಟ್ ಆ್ಯಕ್ಟರ್? ಸುದೀಪ್ ಕನ್ನಡದಲ್ಲೂ, ಹಿಂದಿಯಲ್ಲಿ ಶಾರುಖ್ ಖಾನ್. ನಿಮ್ಮ ಜೀವನದ ಗುರಿ ಏನು? ನನ್ನ ಜೀವನದ ಗುರಿ ಟು ಬಿ ದ ಹ್ಯಾಪಿಯೆಸ್ಟ್. ನಾರ್ಮಲಿ ಎಲ್ಲರದ್ದು ಅದೇ ಇರುತ್ತೆ, ತುಂಬ ದುಡ್ಡು ಮಾಡೋದು. ಮುಂಚೆಲ್ಲ ಅನ್ಕೊಂತಿದ್ದೆ ದುಡ್ಡಲ್ಲಿ ಎಂತಕ್ಕೆ, ಒಂದು ನಾವು ಇಷ್ಟಪಡೋರ ಜೊತೆ ಮನೆಯವ್ರ ಜೊತೆ ಮತ್ತು ಖುಷಿಯಾಗಿ ಇಷ್ಟಿದ್ರೆ ಸಾಕಲ್ಲ, ಒಂದು ಸ್ವಲ್ಪ ದುಡ್ಡು ಇರ್ಕಂತ. ಬಟ್ ದೊಡ್ಡವ್ರು ಆತ ಗೊತ್ತಾದ ಪ್ರತಿಯೊಂದಕ್ಕೂ ನಾವೇ ದುಡುಕ್ ಶುರು ಮಾಡುತ್ತಲ್ಲ, ಆಗ ಗೊತ್ತಾದ ಪ್ರತಿಯೊಂದಕ್ಕೂ ದುಡ್ಡು ಬೇಕು, ಎಲ್ಲದಕ್ಕೂ ಅಂದರೆ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ದುಡ್ಡು ಬೇಕು. ಸೊ ದುಡಿಕ್, ಅದು ನನ್ನ ಗೋಲ್ ಇತ್ತು. ಒಳ್ಳೆ ಮನೆ ದುಡಿಕ, ಅದು ಗೋಲ್ ಇತ್ತು. ಮತ್ತು ಸಮಾಜದಂಥವ್ರು ಒಂದು ಸ್ವಲ್ಪ ಚೇಂಜ್ ತರ್ಕ, ಸ್ವಲ್ಪ ಇನ್ಸ್ಪೈರ್ ಮಾಡ್ಕ ಜನಕ್ಕೆ, ಅದು ಆಸೆ ಇತ್ತು. ಸೊ ಎಷ್ಟು ಮಟ್ಟಿಗೆ ಆಯ್ತು ಕಾಂಬ. ಐ ಹೋಪ್ ಇಟ್ ವಿಲ್ ಆಲ್ ಬಿಕಮ್ ಟ್ರೂ. ಸೊ ಇದು ನನ್ನ ಗುರಿ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಲೈಟ್ ಬೇರೆ ಆಲ್ರೆಡಿ ಕಮ್ಮಿ ಆಯಿತು, ಬಿಕಾಸ್ 6:15 ಆಲ್ರೆಡಿ ಆಯಿತು. ಅದಕ್ಕೆ ಮುಗಿಸ್ತಿದ್ದೆ ಈ ವಿಡಿಯೋ ಆ್ಯಂಡ್ ಕ್ವೆಶನ್ಸ್ ಮುಗೀತು ಆಲ್ಮೋಸ್ಟ್. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ವಿಡಿಯೋ ಇನ್ನೂ ಬೇಕಾದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಂದು ಡಿಸ್ಕ್ರಿಪ್ಷನ್ ಹಾಕಿರ್ತೆ. ಬಾಯ್.